ರಾಜ್ಯ ಮಾತ್ರವಲ್ಲದೆ ಅಂತರ್ರಾಜ್ಯದಲ್ಲಿಯೂ ಖ್ಯಾತಿ ಪಡೆದಿರುವ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಭೋಗನಂದೀಶ್ವರ ಜಾತ್ರೆಗೆ ಅಗತ್ಯ ಸಿದ್ಧತೆಗಳು ಪೂರ್ಣಗೊಂಡಿವೆ. ಫೆಬ್ರವರಿ 27ರಂದು ಜೋಡಿ ರಥೋತ್ಸವ ಅದ್ದೂರಿಯಾಗಿ ನೆರವೇರಲಿದೆ. ಶಿವನಿಗೆ ಮಂಗಳಕರ ಎಂದು ಪರಿಗಣಿಸುವ ಮಹಾಶಿವರಾತ್ರಿ ಹಬ್ಬವನ್ನು ನಂದಿ ಗ್ರಾಮದ ಭೋಗನಂದೀಶ್ವರ ಸ್ವಾಮಿ ದೇವಾಲಯದಲ್ಲಿ 5 ದಿನಗಳ ಕಾಲ ವಿಶೇಷವಾಗಿ ಆಚರಿಸುತ್ತಿದ್ದು, ಶಿವರಾತ್ರಿ ಕಳೆದ ಮಾರನೇ ದಿನ ನಡೆಯುವ ಶಿವ ಪಾರ್ವತಿ ಹಾಗೂ ಗಣೇಶನ ಜೋಡಿ ರಥೋತ್ಸವ ರಾಜ್ಯ ಮಾತ್ರವಲ್ಲದೆ ನೆರೆ ರಾಜ್ಯಗಳಲ್ಲಿಯೂ ಖ್ಯಾತಿ ಪಡೆದಿದೆ. ಪ್ರಸ್ತುತ ಫೆಬ್ರವರಿ 26ರಂದು ಮಹಾಶಿವರಾತ್ರಿ ಹಬ್ಬ ಇರುವ ಹಿನ್ನೆಲೆಯಲ್ಲಿ ಧಾರ್ಮಿಕ ಆಚರಣೆಗೆ ಸಿದ್ಧತೆಗಳು ಪೂರ್ಣಗೊಂಡಿದ್ದು, ಹಬ್ಬದೊಂದಿಗೆ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಸಂಭ್ರಮ ಸೋಮವಾರದಿಂದಲೇ ಆರಂಭವಾಗಿದೆ. ದೇವಾಲಯ ಸ್ವಚ್ಛತೆ, ವಿದ್ಯುತ್ ದೀಪಾಲಂಕಾರ ಹಾಗೂ ಧ್ವನಿವರ್ಧಕಗಳ ಅಳವಡಿಕೆ ಕಾರ್ಯಗಳು ಭರದಿಂದ ಸಾಗಿವೆ. ಈಗಾಗಲೇ ದೂರದ ಊರುಗಳಿಂದ ಆಗಮಿಸಿರುವ ಭಕ್ತರ ತಂಡಗಳು ದೇವಾಲಯದ ಆವರಣದಲ್ಲಿ ಬೀಡು ಬಿಟ್ಟಿದ್ದಾರೆ. ಶಿವರಾತ್ರಿಯಂದು ನಂದಿ ಗ್ರಾಮದ ಭೋಗನಂದೀಶ್ವರ ಹಾಗೂ ನಂದಿ ಬೆಟ್ಟದ ಮೇಲಿನ ಯೋಗನಂದೀಶ್ವರರಿಗೆ ವಿಶೇಷ ಅಲಂಕಾರ, ಪೂಜಾ ಕೈಂಕರ್ಯ ವಿಜೃಂಭಣೆಯಿಂದ ನಡೆಯಲಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಲಿದ್ದಾರೆ. ದೇವಾಲಯದಲ್ಲಿ ಒಂಟಿ ರಥದ ಉತ್ಸವ ನೆರವೇರುವುದು ಸಾಮಾನ್ಯ. ಆದರೆ ನಂದಿಯಲ್ಲಿ ತಂದೆ ಶಿವ ಹಾಗೂ ಮಗ ಗಣೇಶನ ಜೋಡಿ ಬ್ರಹ್ಮ ರಥೋತ್ಸವ ನಡೆಯುವುದು ಸಂಪ್ರದಾಯವಾಗಿದ್ದು, ಫೆಬ್ರವರಿ 27ರಂದು ಜೋಡಿ ರಥೋತ್ಸವ ನಡೆಯಲಿದೆ. ಹಬ್ಬಕ್ಕೂ ಮುಂಚಿತವಾಗಿ ಆರಂಭವಾಗುವ ನಂದಿ ಜಾತ್ರೆ ಹಬ್ಬದ ನಂತರ 3-4 ದಿನ ನಡೆಯುತ್ತದೆ. ದೇವಾಲಯದ ಸುತ್ತ ತೆರೆಯುವ 100 ಮಳಿಗೆಗಳು, ಹೋಟೆಲ್ಗಳು, ಮಕ್ಕಳ ಆಟಿಕೆ ಸಾಮಗ್ರಿ ಮಳಿಗೆಗಳು ಜಾತ್ರೆಗೆ ಬೆರಗು ನೀಡಿದರೆ, ನಾನಾ ಬಗೆಯ ಆಟೋಟಗಳು ಮಕ್ಕಳನ್ನು ಮನರಂಜಿಸಲು ಸಿದ್ಧತೆ ನಡೆಸಿವೆ. ನಂದಿ ಜಾತ್ರೆಯ ಪ್ರಮುಖ ಭಾಗದಂತಿರುವ ದನಗಳ ಜಾತ್ರೆ ದನಗಳ ಕೊರತೆಯಿಂದ ನರಳುತ್ತಿದ್ದು, ಈ ಬಾರಿ ರಾಸುಗಳು ಬರುವುದು ಅನುಮಾನ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಶಿವರಾತ್ರಿ ಪ್ರಯುಕ್ತ ಸಾರಿಗೆ ಸಂಸ್ಥೆಯಿಂದ ವಿಶೇಷ ವಾಹನಗಳ ಸೌಕರ್ಯವನ್ನು ನಂದಿ ಗ್ರಾಮಕ್ಕೆ ಒದಗಿಸಲಿದ್ದು, ಶಿವರಾತ್ರಿ ದಿನ ಬೆಳಿಗ್ಗೆಯಿಂದ ಇಡೀ ರಾತ್ರಿ ಚಿಕ್ಕಬಳ್ಳಾಪುರ ನಗರದಿಂದ ನಂದಿ ಗ್ರಾಮದವರೆಗೂ ನಿರಂತರ ಬಸ್ ಸಂಚಾರ
ಅಂಬರೀಷ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.